ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ನೀವೀಗ ಒಬ್ಬ ಹೀಲ್ಡ್ ಪರ್ಸನ್ ಆಗಿದ್ದೀರಾ. ಓಕೆ, ನೀವು ಹೀಲಿಂಗ್ ಆಗ್ತಾ ಇರೋದು ಎನರ್ಜಿಯಲ್ಲಿದೆ. ನೀವು ಪ್ರಾಪರಾಗಿ ಹೀಲ್ ಆಗಿ ಹೋಗಿರ್ಬೋದು, ಆದರೆ ಈ ವ್ಯಕ್ತಿ ಇನ್ನೂ ಕೂಡ ಹೀಲ್ ಆಗಬೇಕಾಗಿದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ತುಂಬ ಜನರು ಹೀಲ್ ಆಗಿದ್ದೀರಾ ಮತ್ತು ನಿಮ್ಮ ಲೈಫ್ನಲ್ಲಿ ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಈ ಪರ್ಸನ್ ಸಣ್ಣ ಆಫರ್ ತಗೊಂಡು ಬಂದರು, ಲೈಕ್ ನಿಮಗೆ ಕೇವಲ ಸಾರಿ ಹೇಳಿದ್ರು ಕೂಡ, ನಿಮ್ಮ ಹತ್ರ ಕ್ಷಮೆ ಕೇಳಿದ್ರು ಬಹುಶಃ ನೀವು ಅವರನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಅವರಿಗೆ ಮತ್ತೆ ಒಂದು ಚಾನ್ಸ್ ಕೊಡೋದಕ್ಕೆ ಯೋಚನೆ ಮಾಡ್ತೀರಾ. ಯಾಕೆಂದರೆ ನಿಮ್ಮ ಲೈಫ್ನಲ್ಲಿ ಇದಕ್ಕಿಂತ ದೊಡ್ಡದನ್ನೇ ನೀವು ಡಿಸರ್ವ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗಿದೆ. ಮೊದಲು ನೀವು ಬಹಳ ಸಣ್ಣ ಸಣ್ಣ ವಿಷಯಗಳಲ್ಲೂ ಹ್ಯಾಪಿ ಆಗ್ತಾಯಿದ್ರಿ, ಸಣ್ಣ ಸಣ್ಣ ವಿಷಯಗಳಲ್ಲೇ ಸ್ಯಾಟಿಸ್ಫೈ ಆಗ್ತಾಯಿದ್ರಿ, ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರಿ. ಆದರೆ ಈಗ ಹಾಗೆ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ಯು ನೋ ಯುವರ್ ವರ್ತ್, ನಿಮ್ಮ ವರ್ತ್ ಈಗ ನಿಮಗೆ ಅರ್ಥ ಆಗಿದೆ. ನಿಮ್ಮ ಲೈಫ್ನಲ್ಲಿ ನೀವು ಟ್ರೂಲಿ ಏನನ್ನು ಡಿಸರ್ವ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗಿದೆ. ಅವರ ಕೇವಲ ಸಣ್ಣ ಸ್ವಾರಿ ಆಫರ್ನಿಂದ ನೀವು ಹ್ಯಾಪಿ ಆಗೋದಿಲ್ಲ. ನೀವು ಲಾಂಗ್ ಟರ್ಮ್ ಕನೆಕ್ಷನಲ್ಲಿ ಇರಬೇಕು ಅಂತ ಬಯಸ್ತೀರಾ. ಶಾರ್ಟ್ ಟರ್ಮ್ ಕನೆಕ್ಷನ್ ಬೇಡ ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಲೈಫ್ನಲ್ಲಿ ಟ್ರೂ ಲವ್ ಬೇಕು, ಆ ಎನರ್ಜಿ ಇದೆ. ಸೊ ನೀವೀಗ ಒಬ್ಬ ಹೀಲ್ಡ್ ಪರ್ಸನ್ ಆಗಿದ್ದೀರಾ. ಆದರೆ ಈ ವ್ಯಕ್ತಿ ಇನ್ನೂ ಕೂಡ ಹೀಲ್ಡ್ ಆಗಿಲ್ಲ. ಅವರು ಇನ್ನೂ ಕೂಡ ಓವರ್ ಥಿಂಕಿಂಗಿಂದ ಹೊರಗಡೆ ಬಂದಿಲ್ಲ, ಇನ್ನು ಈಗೋಯಿಂದ ಹೊರಗಡೆ ಬಂದಿಲ್ಲ. ಆ ಎನರ್ಜಿ ಇದೆ. ಸಪ್ರೆಸ್ಡ್ ಸೀಕ್ರೆಟಿವ್ ಎನರ್ಜಿ. ಈ ವ್ಯಕ್ತಿ ತುಂಬ ಸೀಕ್ರೆಟಿವ್ ಆಗಿರ್ಬೋದು, ತುಂಬ ಮಿಸ್ಟೀರಿಯಸ್ ಆಗಿರ್ಬೋದು. ಅವರು ವಿಷಯಗಳನ್ನು ಸಪ್ರೆಸ್ ಮಾಡ್ತಾರೆ, ಒಳಗಡೆ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಅವರ ಫೀಲಿಂಗ್ಸನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅವರ ಡಿಸೈರ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನೀವು ಕೂಡ ಇದನ್ನು ತುಂಬ ಸಲ ನೋಟಿಸ್ ಮಾಡಿರ್ಬೋದು. ಈ ಪರ್ಸನ್ ಏನನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಈಗ ಯಾಕೆ ಈ ವ್ಯಕ್ತಿ ಇಷ್ಟೊಂದು ಸಪ್ರೆಸ್ ಮಾಡ್ತಾರೆ? ಯಾಕೆಂದರೆ ಇವರು ಇನ್ನೂ ಕೂಡ ಹೀಲ್ ಆಗಿಲ್ಲ. ಇವರ ಪಾಸ್ಟ್ನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಅವರು ಹರ್ಟ್ ಆಗಿರ್ಬೋದು, ರಿಲೇಷನ್ಶಿಪ್ ವಿಷಯ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ವಿಷಯ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಡೆದ ಘಟನೆ ಆಗಿರ್ಬೋದು. ಅದನ್ನು ಮನಸ್ಸಿಗೆ ತಗೊಂಡಿರ್ಬೋದು, ಅಥವಾ ಇವರು ಈಗೋದಲ್ಲಿ ಇರ್ಬೋದು. ಅದಕ್ಕೆ ಅವರು ಅವರ ಫೀಲಿಂಗ್ಸನ್ನು, ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅವರಿಗೆ ಅವರ ಫೀಲಿಂಗ್ಸ್ ಅಥವಾ ಎಮೋಷನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಬೇರೆಯವರು ಅವರನ್ನು ನೋಡಿ ಅವರು ವೀಕ್ ಅಂತ ಅಂದ್ಕೊಳ್ತಾರೆ. ಎಮೋಷನ್ಸನ್ನು ಬೇರೆಯವರು ವೀಕ್ ಅಂತ ತಗೊಳ್ತಾರೆ. ಹಾಗಾಗಿ ಇವರಿಗೆ ಹರ್ಟ್ ಆಗುತ್ತೆ ಅನ್ನೋ ರೀತಿ ಫಿಯರ್ ಇದೆ. ಹಾಗಾಗಿ ಈ ಪರ್ಸನ್ ಯಾವಾಗಲೂ ಒಂದು ಡಿಫೆನ್ಸಿವ್, ಪ್ರೊಟೆಕ್ಟಿವ್ ಎನರ್ಜಿಯಲ್ಲಿರ್ತಾರೆ. ಸೊ ಅವರ ಮನಸ್ಸಿನ ಫೀಲಿಂಗ್ಸನ್ನು ಹೋಲ್ಡ್ ಮಾಡ್ಕೊಂಡಿರ್ತಾರೆ. ನಿಮಗೆ ಯಾವುದಾದ್ರೂ ವಿಷಯ ಇವರಿಗೆ ಹೇಳಬೇಕು ಅಂತ ಅನಿಸಿದ್ರೆ ತಕ್ಷಣ ನಿಮಗೆ ಅವರು ಹೇಳೋದಿಲ್ಲ. ಆ ವಿಷಯದ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಾರೆ. ನೀವು ಅವರಿಗೆ ಏನು ಹೇಳಿದ್ರಿ ಅಂತ ಮತ್ತೆ ಥಿಂಕ್ ಮಾಡ್ತಾರೆ. ಸೊ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ಈ ಪರ್ಸನ್ಗೆ ಯಾವುದೋ ಒಂದು ಮಾತು ಹೇಳಿದ್ದೀರಾ, ಅವರಿಗೆ ಅದು ಹರ್ಟ್ ಆಯಿತು. ಆದರೆ ಅವರು ಆ ಟೈಮ್ನಲ್ಲಿ ನಿಮಗೆ ನೀನು ಹೇಳಿದ ಮಾತಿನಿಂದ ನನಗೆ ಹರ್ಟ್ ಆಯಿತು ಅಂತ ಹೇಳೋದಿಲ್ಲ. ಆ ಗ್ರಡ್ಜನ್ನು ಮನಸ್ಸಿನ ಒಳಗಡೆ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ನಂತರ ಟೈಮ್ ಬಂದಾಗ ನೀನು ಕೂಡ ನನಗೆ ಹೀಗೆ ಹೇಳಿದ್ದೆ ಅಲ್ವಾ, ನೀನು ನನ್ನ ಜೊತೆ ಹೀಗೆ ಮಾತಾಡಿದ್ದೆ ಅಲ್ವಾ ಅಂತ ನಿಮಗೆ ಆ ಹಳೆಯ ವಿಷಯವನ್ನು ನೆನಪಿಸ್ತಾರೆ. ಈ ಪರ್ಸನ್ನಲ್ಲಿ
ರಿವೆಂಜ್ ಎನರ್ಜಿ ಕೂಡ ಇರ್ಬೋದು. ನೀವು ಮಾಡಿದ ಅದೇ ವಿಷಯವನ್ನು ಅವರು ಕೂಡ ನಿಮ್ಮ ಜೊತೆ ಮಾತಾಡಬಹುದು, ನಿಮ್ಮ ಜೊತೆ ಹೇಳ್ಬೋದು. ಹಾಗಾಗಿ ಈ ಪರ್ಸನ್ ಅವರೊಳಗೆ ಗ್ರಡ್ಜಸ್ ಹೋಲ್ಡ್ ಮಾಡ್ಕೊಂಡಿರ್ತಾರೆ ಅನ್ನೋ ಎನರ್ಜಿ. ಓವರ್ ಥಿಂಕಿಂಗ್ ಎನರ್ಜಿ. ಈ ಪರ್ಸನ್ ಪ್ರತಿಯೊಂದು ವಿಷಯವನ್ನು ಓವರ್ ಥಿಂಕ್ ಮಾಡ್ತಾರೆ. ನೀವು ಅವರಿಗೆ ಏನಾದರೂ ಹೇಳಿದ್ರೆ ಅದರ ಇಂಟೆನ್ಷನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ನೀವೇನಾದರೂ ಒಂದು ವಿಷಯವನ್ನು ಹೇಳಿದ್ರೆ ಅದರ ಬಗ್ಗೆ ಓವರ್ ಥಿಂಕ್ ಮಾಡೋದು, ಯಾಕೆ ಆ ರೀತಿ ಕೇಳಿದ್ರು ಅಂತ ಅದರ ರೂಟ್ ಕಾಸನ್ನು ಹುಡ್ಕೋದು, ಆ ರೀತಿಯ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಇಂಟೆನ್ಷನ್ ಈ ಪರ್ಸನನ್ನು ಹರ್ಟ್ ಮಾಡೋದು ಆಗಿರೋದಿಲ್ಲ. ಆದರೆ ಈ ಪರ್ಸನ್ ಅವರದೇ ಓವರ್ ಥಿಂಕಿಂಗ್ ಮಾಡ್ತಾರೆ, ಅವರದೇ ಅಸಂಪ್ಷನ್ ಹಾಕ್ಕೊಳ್ತಾರೆ, ಅವರದೇ ಅಂದಾಜು ಮಾಡ್ಕೊಳ್ತಾರೆ. ಹೀಗಾಗಿರಬೇಕು, ಹಾಗಿರಬೇಕು ಅಂತ ಥಿಂಕ್ ಮಾಡಿ ಅದನ್ನೇ ಸರಿ ಅಂತ ಬಿಲೀವ್ ಮಾಡ್ತಾರೆ. ಅವರ ಅಸಂಪ್ಷನ್ಸನ್ನು ಚೇಂಜ್ ಮಾಡೋದು ಕೂಡ ಕಷ್ಟ. ಮೂಡ್ ಚೇಂಜ್ ಆ್ಯಂಡ್ ಹಿಡನ್ ಎಮೋಷನ್ಸ್ ಎನರ್ಜಿ. ಈ ಪರ್ಸನ್ಗೆ ಮೂಡ್ ಸ್ವಿಂಗ್ಸ್ ಕೂಡ ತುಂಬ ಇರ್ಬೋದು. ಒಂದು ದಿನ ನೀವು ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಆದರೆ ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಮಾತಾಡಿದಾಗ ಅವರು ನಿಮ್ಮ ಮೇಲೆ ಸಿಟ್ಟಾಗಿರ್ಬೋದು. ಇವತ್ತೇನಾಯಿತು ಅಂತ ನಿಮಗೆ ಅರ್ಥ ಆಗೋದಿಲ್ಲ. ಒಂದು ದಿನದ ಒಳಗಡೆ ಎಲ್ಲವೂ ಚೇಂಜ್ ಆಗಿರುತ್ತೆ. ಇದು ಅವರ ಓವರ್ ಥಿಂಕಿಂಗ್ನ ರಿಸಲ್ಟ್. ಅವರು ರಾತ್ರಿ ಪೂರ್ತಿ ಓವರ್ ಥಿಂಕಿಂಗ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ಯಾವುದೋ ಒಂದು ವಿಷಯ ಅವರ ಮನಸ್ಸಿನಲ್ಲಿ ಬಂದಿದೆ, ಆದರೆ ಅದನ್ನು ನಿಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಅದೇ ವಿಷಯಕ್ಕೆ ಅವರು ನಿಮ್ಮ ಮೇಲೆ ಸಿಟ್ಟಾಗೋದು. ಹಾಗಾಗಿ ಇದು ಬೇಸಿಕ್ಕಾಗಿ ಮೂಡ್ ಸ್ವಿಂಗ್ಸ್ ಅಲ್ಲ, ಇದು ಅವರ ಓವರ್ ಥಿಂಕಿಂಗ್, ಅವರ ಅಸಂಪ್ಷನ್ಸ್ ಮತ್ತು ಅವರದೇ ಅಂದಾಜು ಮಾಡುವ ಎನರ್ಜಿ. ಮಿಸ್ಟೀರಿಯಸ್ ಆ್ಯಂಡ್ ಡಿಫೆನ್ಸಿವ್ ಎನರ್ಜಿ. ಈ ವ್ಯಕ್ತಿಯ ಎನರ್ಜಿ ತುಂಬ ಮಿಸ್ಟೀರಿಯಸ್. ಇಲ್ಲಿ ತುಂಬ ಫೈಟಿಂಗ್ ಇರಬಹುದು ನಿಮ್ಮಿಬ್ಬರ ನಡುವೆ. ಹಿಂದೆ ಸಾಕಷ್ಟು ಫೈಟ್, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದಿರ್ಬೋದು. ಬಹುಶಃ ನೀವು ಕಾಮ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ತುಂಬ ಸಿಟ್ಟಿನಲ್ಲಿರ್ಬೋದು, ಅಥವಾ ಇದಕ್ಕೆ ಆಪೋಸಿಟ್ ಆಗಿರ್ಬೋದು. ನೀವು ಸಿಟ್ಟಲ್ಲಿರ್ಬೋದು, ಈ ವ್ಯಕ್ತಿ ತುಂಬ ಕಾಮ್ ಆಗಿರ್ಬೋದು. ಸೊ ಎನರ್ಜಿ ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೋ ಆ ರೀತಿ ತಗೊಳ್ಬೇಕಾಗುತ್ತೆ. ನಿಮ್ಮಿಬ್ಬರ ನಡುವೆ ಹಿಂದೆ ತುಂಬ ಫೈಟ್, ಜಗಳ, ಡಿಸಗ್ರಿಮೆಂಟ್ ಆಗಿರ್ಬೋದು. ಪಾಸ್ಟಲ್ಲಿ ಸ್ಟಾರ್ಟಿಂಗ್ ದಿನಗಳಲ್ಲಿ ಈ ಪರ್ಸನ್ ನಿಮಗೆ ತೋರಿಸಿದ ಲವ್ ಮತ್ತು ಕೇರ್ ಕೇವಲ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಆಗಿರ್ಬೋದು. ನಿಮಗೆ ಲವ್ ತೋರಿಸ್ಬೇಕು, ಕೇರ್ ತೋರಿಸ್ಬೇಕು ಅನ್ನೋದು ಕೇವಲ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಆಗಿರ್ಬೋದು. ಸೊ ಆ ಎನರ್ಜಿ ಕೂಡ ಇದೆ. ಆದರೆ ಈಗ ಈ ಪರ್ಸನ್ ನಿಮ್ಮ ಬಗ್ಗೆ ರಿಯಲ್ ಫೀಲಿಂಗ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಮನಸ್ಸಿನಲ್ಲಿ ಫೀಲಿಂಗ್ಸ್ ಇದೆ, ಅದನ್ನು ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೋ ಕಾಂಟ್ಯಾಕ್ಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾಕೆ ಬಂತು ಅಂತ ನಿಮಗೆ ಅನಿಸಿರ್ಬೋದು. ಆದರೆ ಈ ನೋ ಕಾಂಟ್ಯಾಕ್ಟ್ ನಿಮ್ಮ ಕನೆಕ್ಷನ್ಗೆ ನೆಸಸರಿ ಆಗಿರ್ಬೋದು. ಇದರಿಂದ ಈ ವ್ಯಕ್ತಿ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಬೋದು. ಈ ಪರ್ಸನ್ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ತಾ ಇರಲಿಲ್ಲ ಅಂತ ಎನರ್ಜಿಯಲ್ಲಿದೆ. ಅವರು ನಿಮ್ಮನ್ನು ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡಿರ್ಬೋದು. ಯಾಕೆಂದರೆ ನೀವು ಯಾವಾಗಲೂ ಅವರಿಗಾಗಿ ಅವೈಲಬಲ್ ಆಗ್ತಿದ್ರಿ. ನೀವು ಅವರಿಂದ ದೂರ ಹೋಗೋದಿಲ್ಲ, ಅವರನ್ನು ಯಾವಾಗಲೂ ಚೇಸ್ ಮಾಡ್ತೀರಾ ಅಂತ ಅವರಿಗೆ ತುಂಬ ನಂಬಿಕೆ ಇತ್ತು. ಸೊ ಈ ಪರ್ಸನ್ ನಿಮ್ಮನ್ನು ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದಾರೆ. ಮ್ಯಾನ್ಯುಪ್ಯುಲೇಟಿವ್ ಆ್ಯಂಡ್ ಟಾಕ್ಸಿಕ್ ಸೈಕಲ್ ಎನರ್ಜಿ. ಈ ಪರ್ಸನ್ ಮ್ಯಾನ್ಯುಪ್ಯುಲೇಟಿವ್ ಆಗಿರ್ಬೋದು, ಮೈಂಡ್ ಗೇಮ್ಸ್ ಆಡುವ ಪರ್ಸನ್ ಆಗಿರ್ಬೋದು. ಕೆಲವು ಟೈಮ್ನಲ್ಲಿ ತುಂಬ ಟಾಕ್ಸಿಕ್ ಆಗಿಬಿಡ್ತಾರೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಟಾಕ್ಸಿಕ್ ಸೈಕಲ್ ಕೂಡ ಇರ್ಬೋದು. ಅಂದರೆ ನೀವಿಬ್ಬರು ಒಟ್ಟಿಗೆ ಇದ್ದಾಗ ಫೈಟ್ ಮಾಡ್ತೀರಾ, ಜಗಳ ಮಾಡ್ತೀರಾ, ಆದರೆ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಇರೋದಕ್ಕೂ ಆಗೋದಿಲ್ಲ. ಸೊ ಈ ರೀತಿ ಈ ರಿಲೇಷನ್ಶಿಪ್ ಇರಬಹುದು. ಈ ಕನೆಕ್ಷನ್ ಒಂದು ಟಾಕ್ಸಿಕ್ ಸೈಕಲ್ ಆಗಿಬಿಟ್ಟಿದೆ. ಈ ಟಾಕ್ಸಿಕ್ ಸೈಕಲ್ನಿಂದ ಹೇಗೆ ಹೊರಗಡೆ ಬರಬೇಕು, ಹೇಗೆ ಇದನ್ನು ಎಂಡ್ ಮಾಡಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಿಗೆ ಇದ್ದರೂ ಇರೋದಕ್ಕೆ ಆಗ್ತಾ ಇಲ್ಲ, ದೂರ ಇದ್ದರೂ ಒಬ್ಬರನ್ನೊಬ್ಬರು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕನೆಕ್ಷನ್ನಲ್ಲಿ ಈ ವಿಷಯ ಇದೆ. ಇದೇ ನಿಮ್ಮ ಕನೆಕ್ಷನ್ನಲ್ಲಿ ಈಗ ನಡೀತಾ ಇರೋದು. ಅವೇರ್ನೆಸ್ ಎನರ್ಜಿ. ಈಗ ಈ ವ್ಯಕ್ತಿ ಬಿಹೇವಿಯರ್ ಯಾಕೆ ಹೀಗಿದೆ ಅನ್ನೋದನ್ನು ರೂಟ್ ಕಾಸ್ ನಿಮಗೆ ಸ್ವಲ್ಪ ಅರ್ಥ ಆಗಿರ್ಬೋದು. ಇಲ್ಲಿ ಒಂದು ದೊಡ್ಡ ಫೈಟ್ ಅಥವಾ ಜಗಳ ಆಗಿರ್ಬೋದು. ಅದರ ನಂತರ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇರಬಹುದು. ಬಹುಶಃ ನೀವು ಈ ವ್ಯಕ್ತಿಯನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ಅಥವಾ ಅವರು ನಿಮ್ಮನ್ನು ಅವಾಯ್ಡ್ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ನೋ ಕಾಲ್ಸ್, ನೋ ಮೆಸೇಜಸ್, ನಥಿಂಗ್. ಕೆಲವರಲ್ಲಿ ಮಿನಿಮಲ್ ಕಾಂಟ್ಯಾಕ್ಟ್ ಇರ್ಬೋದು, ಆದರೆ ಆ ಮಿನಿಮಲ್ ಕಾಂಟ್ಯಾಕ್ಟ್ ಕೂಡ ಕೇವಲ ಎಷ್ಟು ಬೇಕು ಅಷ್ಟು ಮಾತುಕತೆ ಆಗ್ತಾ ಇರ್ಬೋದು. ಹಿಂದೆ ಇದ್ದ ಹಾಗೆ ಓಪನ್ ಕಮ್ಯುನಿಕೇಷನ್ ಈಗ ಈ ಕನೆಕ್ಷನ್ನಲ್ಲಿ ಇಲ್ಲದೆ ಇರ್ಬೋದು. ಬಟ್ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ಪರ್ಸನ್ನಲ್ಲಿ ಈಗ ಅವೇರ್ನೆಸ್ ಬರ್ತಾ ಇದೆ. ನಿಧಾನವಾಗಿ ಅವರ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಬಗ್ಗೆ ಅವರು ಅವೇರ್ ಆಗ್ತಾ ಇದ್ದಾರೆ. ಮೊದಲು ಅವರಿಗೆ ಅವರ ಫೀಲಿಂಗ್ಸ್, ಎಮೋಷನ್ಸ್ ಬಗ್ಗೆ ಅವೇರ್ನೆಸ್ ಇರಲಿಲ್ಲ, ಆದರೆ ಈಗ ಆ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ಅನೇಬಲ್ ಟು ಮೂವ್ ಆನ್ ಎನರ್ಜಿ. ಈ ಅವೇರ್ನೆಸ್ ಹೇಗೆ ಬಂತು? ಈ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ತುಂಬ ಸಲ ಟ್ರೈ ಮಾಡಿದ್ದಾರೆ. ನಿಮ್ಮಿಂದ ಮೂವ್ ಆನ್ ಆಗಬೇಕು, ಅವರನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟಿರ್ಬೋದು. ಆದರೆ ಅವರಿಗೆ ಮೂವ್ ಆನ್ ಆಗೋದಕ್ಕೆ ಆಗಿಲ್ಲ. ನಿಮ್ಮಿಂದ ಮೂವ್ ಆನ್ ಆಗೋದು ಈ ಪರ್ಸನ್ಗೆ ಈಸಿ ಅಲ್ಲ. ಸೊ ನಿಮಗೂ ಈ ಪರ್ಸನ್ನಿಂದ ಮೂವ್ ಆನ್ ಆಗೋದು ಈಸಿ ಅಲ್ಲ.
ನೀವು ಕೂಡ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿದರೆ ಅದು ನಿಮಗೂ ಕೂಡ ಈಸಿ ಆಗೋದಿಲ್ಲ. ಈ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದರೂ ಅದನ್ನು ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಸೀರಿಯಸ್ ಫೀಲಿಂಗ್ಸ್ ಆ್ಯಂಡ್ ಆಬ್ಸೆಷನ್ ಎನರ್ಜಿ. ಈ ಕನೆಕ್ಷನ್ ಬಗ್ಗೆ ಈ ಪರ್ಸನ್ ತುಂಬ ಸೀರಿಯಸ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಅವರ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಈಗ ತುಂಬ ಸೀರಿಯಸ್ ಆಗಿದೆ. ನಿಮ್ಮ ಬಗ್ಗೆ ಅವರ ಪೊಸೆಸಿವ್ ಆಗಿದ್ದಾರೆ. ಒಂದು ರೀತಿಯ ಆಬ್ಸೆಷನ್ ಕೂಡ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಇವರ ಮೈಂಡ್ ಸೆಟ್ ತುಂಬ ಸ್ಟಬನ್ ಆಗಿರ್ಬೋದು. ಅವರು ಯಾವುದಾದ್ರೂ ಒಂದು ವಿಷಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನು ಮಾಡಿ ಮುಗಿಸುವ ತನಕ ಬಿಡೋದಿಲ್ಲ. ಆ ಎನರ್ಜಿ ಕೂಡ ಇದೆ. ಸೊ ಫ್ಯಾಮಿಲಿ ಬ್ಲಾಕೇಜ್ ಎನರ್ಜಿ. ಫ್ಯಾಮಿಲಿ ಇಶ್ಯೂ ತುಂಬ ಜಾಸ್ತಿ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ಬೋದು. ಈ ವ್ಯಕ್ತಿಯಲ್ಲಿ ಬ್ಲಾಕೇಜ್ ತುಂಬ ಜಾಸ್ತಿ ಇರ್ಬೋದು. ಬಹುಶಃ ಫ್ಯಾಮಿಲಿ ಈ ಕನೆಕ್ಷನ್, ಈ ರಿಲೇಷನ್ಶಿಪ್ಪನ್ನು ಒಪ್ಪದೇ ಇರಬಹುದು. ಬಟ್ ಎನರ್ಜಿ ಪ್ರಕಾರ ಇವರ ಮನಸ್ಸಿನಲ್ಲಿ ಏನು ಅಂದರೆ ಫ್ಯಾಮಿಲಿಯನ್ನು ಹ್ಯಾಪಿಯಾಗಿ ಇಡಬೇಕು, ನಿಮ್ಮನ್ನು ಕೂಡ ಹ್ಯಾಪಿಯಾಗಿಡಬೇಕು ಅನ್ನೋ ಮನಸ್ಥಿತಿ ಇವರದು. ಎಲ್ಲರನ್ನೂ ಹ್ಯಾಪಿ ಆಗಿ ಇಡಬೇಕು ಅಂತ ಬಯಸೋ ಪರ್ಸನ್ ಒಂದು ಹಂತದಲ್ಲಿ ಅವರನ್ನೇ ಸ್ಯಾಡ್ ಮಾಡ್ಕೊಂಡು ಬಿಡ್ತಾರೆ. ಇದೇ ಸಿಚುವೇಶನ್ನಲ್ಲಿದೆ. ಅವರ ಮುಂದೆ ಫ್ಯಾಮಿಲಿ ಇದೆ, ಅವರ ಫ್ಯಾಮಿಲಿಯನ್ನು ಅವರು ಅಪೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅವ್ರಿಗೆ ಫ್ಯಾಮಿಲಿ ಕೂಡ ಬೇಕು, ನೀವು ಕೂಡ ಬೇಕು, ಆ ಎನರ್ಜಿ ಇದೆ. ಆದರೆ ಅವರೊಳಗೆ ನಿಮ್ಮ ಬಗ್ಗೆ ಸ್ಟ್ರಾಂಗ್ ಪೊಸೆಸಿವ್ನೆಸ್, ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಪಾಸ್ಟ್ ಕಾನ್ವರ್ಜೇಷನ್ ಆ್ಯಂಡ್ ಪೇಯ್ನ್ ಎನರ್ಜಿ. ಈ ವ್ಯಕ್ತಿ ನಿಮಗೆ ಹಿಂದೆ ತುಂಬ ವಿಷಯಗಳನ್ನು ಹೇಳಿ ಹೋಗಿರ್ಬೋದು. ನೀನು ಮೂವ್ ಆನ್ ಆಗು, ಮುಂದೆ ಹೋಗು, ನಾನು ಬರೋದಿಲ್ಲ, ನಮ್ಮ ಕನೆಕ್ಷನ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅವರು ನಿಮಗೆ ಹೇಳಿರ್ಬೋದು. ಕನೆಕ್ಷನ್ ಎಂಡ್ ಮಾಡುವ ಹಾಗೆ ಅವರು ಏನೋ ಒಂದು ಮಾತು ಹೇಳಿ ಹೋಗಿರ್ಬೋದು. ಆ ಮಾತನ್ನು ನೀವು ನಿಮ್ಮ ಹಾರ್ಟ್ಗೆ ಮತ್ತು ಮೈಂಡ್ನಿಂದ ಇನ್ನೂ ತೆಗೆದು ಹಾಕೋದಕ್ಕೆ ಆಗ್ತಾ ಇಲ್ಲ. ಆ ಪರ್ಸನ್ ನಿಮಗೆ ಹಾಗೆ ಹೇಳಿದ್ದು ಯಾಕೆ ಅನ್ನೋದು ನಿಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅವರು ಹೇಳಿದ ಆ ಲಾಸ್ಟ್ ಕಾನ್ವರ್ಜೇಷನ್ ನಿಮಗೆ ಮತ್ತೆ ಮತ್ತೆ ನೆನಪಾಗ್ತಾ ಇರ್ಬೋದು. ಆ ಮಾತನ್ನು ನೆನಪಿಸ್ಕೊಂಡು ನೀವು ಮತ್ತೆ ಮತ್ತೆ ತುಂಬ ಪೇಯ್ನಲ್ಲಿರ್ಬೋದು. ಯಾಕೆ ಹೀಗಾಯಿತು ಅಂತ ನಿಮಗೆ ಅನ್ನಿಸ್ಬೋದು. ಈ ಪರ್ಸನ್ ನಿಮಗೆ ಏನೋ ಒಂದು ಮಾತು ಹೇಳಿರ್ಬೋದು, ಅದು ನಿಮ್ಮ ಮೈಂಡ್ನಲ್ಲಿ ಇನ್ನೂ ಇದೆ. ಕಂಫರ್ಟ್ ಝೋನ್ ಆ್ಯಂಡ್ ಟ್ರಸ್ಟ್ ಎನರ್ಜಿ. ಈಗ ನಿಮ್ಮ ಪಾರ್ಟ್ನರ್ನ ಎನರ್ಜಿಯನ್ನು, ಕರೆಂಟ್ ಎನರ್ಜಿಯನ್ನು ನೋಡಿದ್ರೆ ಅವರು ಇನ್ನೂ ಒಂದು ಶೆಲ್ ಒಳಗಡೆ ಇದ್ದಾರೆ. ಇನ್ನೂ ಯಾವುದೇ ಮೂಮೆಂಟ್ ಅಥವಾ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಯಾಕೆ ಯಾವುದೇ ಆ್ಯಕ್ಷನ್ ಇಲ್ಲ, ಅವರು ಇನ್ನೂ ಅವರ ಕಂಫರ್ಟ್ ಝೋನ್ನಲ್ಲಿದ್ದಾರೆ. ಟ್ರಸ್ಟ್ ಎನರ್ಜಿ. ಈ ಪರ್ಸನ್ ನಿಮ್ಮ ಮೇಲೆ ಟ್ರಸ್ಟ್ ಇಟ್ಟಿದ್ದಾರೆ. ನಿಮ್ಮಿಬ್ಬರ ನಡುವೆ ಎಷ್ಟು ದೊಡ್ಡ ಟಾಕ್ಸಿಕ್ ಸೈಕಲ್ ಇದ್ದರೂ, ಎಷ್ಟು ಪೇಯ್ನ್ ಫೇಸ್ ಮಾಡಿದ್ರು ಈ ಪರ್ಸನ್ ನಿಮ್ಮ ಮೇಲೆ ಟ್ರಸ್ಟ್ ಇಟ್ಟಿದ್ದಾರೆ ಅನ್ನೋ ಪ್ರೆಸೆಂಟ್ ಎನರ್ಜಿ ಇದೆ. ಬಹುಶಃ ನೀವು ಅವರ ಮೇಲೆ ಇಷ್ಟು ಟ್ರಸ್ಟ್ ಮಾಡೋದಿಲ್ವೇನೋ, ಆದರೆ ಈ ಪರ್ಸನ್ ನಿಮ್ಮ ಮೇಲೆ ಟ್ರಸ್ಟ್ ಇಟ್ಟಿದ್ದಾರೆ ಅನ್ನೋ ಎನರ್ಜಿ. ಅವರಿಗೆ ನೀವು ಇನ್ನೂ ಯಾರೊಂದಿಗೂ ಕಮಿಟೆಡ್ ಆಗಿಲ್ಲ, ಬೇರೆಯವರನ್ನು ಚೂಸ್ ಮಾಡಿಲ್ಲ ಅನ್ನೋ ಟ್ರಸ್ಟ್ ಇದೆ. ನಿಮ್ಮ ಲೈಫ್ನಲ್ಲಿ ಬೇರೆ ಯಾರೂ ಬರೋದಿಲ್ಲ, ನೀವು ಬೇರೆ ಯಾರನ್ನು ನಿಮ್ಮ ಲೈಫ್ನಲ್ಲಿ ತಗೊಳ್ಳೋದಿಲ್ಲ, ಅವರ ಪ್ಲೇಸನ್ನು ಯಾರಿಗೂ ಕೊಡೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಬೌಂಡ್ರೀಸ್ ಆ್ಯಂಡ್ ಎಮೋಷ್ನಲ್ ಎನರ್ಜಿ. ನೀವು ಈ ಪರ್ಸನ್ ಬಗ್ಗೆ ಯಾವುದೇ ಎಮೋಷನ್ಸ್ ಇಲ್ಲದ ಹಾಗೆ ಕಾಣ್ತಾ ಇದ್ದೀರಾ. ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಫೀಲಿಂಗ್ಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಈಗ ನೀವು ಅವರಿಗಾಗಿ ಯಾವುದೇ ಎಮೋಷನ್ಸ್ ಹೋಲ್ಡ್ ಮಾಡಿಲ್ಲ ಅನ್ನೋ ಎನರ್ಜಿಯನ್ನು ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ವಿಷಯ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ನಿಮ್ಮ ಎಮೋಷನ್ಸ್ ಮುಗಿದು ಹೋಗಿದೆ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಆದರೂ ಅವರು ನಿಮ್ಮ ಮೇಲೆ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಈ ಎರಡೂ ವಿಷಯಗಳು ಹೇಗೆ ಒಂದೇ ಸಮಯದಲ್ಲಿ ಇರ್ಬೋದು. ಲೆಟ್ಟಿಂಗ್ ಗೋ ಎನರ್ಜಿ. ನಿಮ್ಮಿಬ್ಬರ ನಡುವೆ ಒಬ್ಬರಿಗೊಬ್ಬರು ಏನೋ ಒಂದು ವಿಷಯ ಟೀಚ್ ಮಾಡೋದಕ್ಕೆ ಬಂದಿರ್ಬೋದು. ಇಬ್ಬರು ಕೂಡ ಅವರು ನಿಮಗೆ ಏನೋ ಟೀಚ್ ಮಾಡೋದಕ್ಕೆ ಈ ಕನೆಕ್ಷನ್ನಲ್ಲಿ ಬಂದಿರ್ಬೋದು. ನೀವು ಅವರಿಗೆ ಏನೋ ಟೀಚ್ ಮಾಡೋದಕ್ಕೆ, ಒಂದು ಲೆಸನ್ ಕಲಿಸೋದಕ್ಕೆ ಈ ರಿಲೇಷನ್ಶಿಪ್ಪಲ್ಲಿ ಬಂದಿರ್ಬೋದು. ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ತುಂಬ ಲರ್ನಿಂಗ್ ಆ್ಯಂಡ್ ಲೆಸನ್ಸ್ ಇದೆ. ನೀವು ಕೂಡ ಈ ಪರ್ಸನ್ನಿಂದ ತುಂಬ ಲರ್ನ್ ಮಾಡಿರ್ಬೋದು. ಈ ಪರ್ಸನ್ ಕೂಡ ನಿಮ್ಮಿಂದ ತುಂಬ ಲರ್ನ್ ಮಾಡಿರ್ಬೋದು. ಆದರೆ ಈಗ ನೀವು ಈ ಕನೆಕ್ಷನ್ನಲ್ಲಿ ಸ್ವಲ್ಪ ಲೆಟ್ ಗೋ ಮಾಡಬೇಕು, ಸರೆಂಡರ್ ಮಾಡಬೇಕು, ಡಿವೈನ್ ಮೇಲೆ ಥಿಂಗ್ಸ್ ಬಿಡಬೇಕು. ನೀವು ಎಲ್ಲವನ್ನು ಹೋಲ್ಡ್ ಆನ್ ಮಾಡಿಕೊಂಡೇ ಇದ್ದರೆ ಈ ಪರ್ಸನ್ ನನ್ನ ಜೊತೆ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅಂತ ಕಂಪ್ಲೇಂಟ್ಸ್ ಮತ್ತು ಹಳೆಯ ವಿಷಯಗಳನ್ನು ಮೈಂಡ್ನಲ್ಲಿ ಹೋಲ್ಡ್ ಮಾಡಿಕೊಂಡ್ರೆ ಆ ಥಾಟ್ಸ್ ನಿಮಗೆ ನಿಜವಾಗ್ಲೂ ವರ್ತ್ ಇದೆಯಾ ಅಂತ ಯೋಚನೆ ಮಾಡಿ. ಅವುಗಳನ್ನು ಮೈಂಡ್ನಲ್ಲಿ ಹೋಲ್ಡ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ? ಯಾವುದೂ ಇಲ್ಲ. ಅದು ನಿಮ್ಮ ಎನರ್ಜಿಯನ್ನು ಮಾತ್ರ ಡ್ರೈನ್ ಮಾಡುತ್ತೆ. ಈ ಥಾಟ್ಸ್ ನಿಮ್ಮ ಎನರ್ಜಿಯನ್ನು ಮಾತ್ರ ಡೌನ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ತುಂಬ ವಿಷಯಗಳನ್ನು ನೀವು ಲೆಟ್ ಗೋ ಮಾಡಬೇಕು. ಇನ್ಕಂಪ್ಲೀಟ್ ಲೆಸನ್ಸ್ ಎನರ್ಜಿ. ಬಹುಶಃ ನಿಮ್ಮಲ್ಲೂ ಇನ್ನೂ ಕೆಲವು ಲೆಸನ್ಸ್ ಕಂಪ್ಲೀಟ್ ಆಗಿಲ್ಲ. ನೀವು ಹೀಲ್ ಆಗಿದ್ರೂ ಕೂಡ ಕೆಲವು ಲೆಸನ್ಸ್ ಇನ್ನೂ ಇನ್ಕಂಪ್ಲೀಟ್ ಆಗದೇ ಇರ್ಬೋದು. ನಿಮ್ಮ ಪಾರ್ಟ್ನರ್ನ ಲೆಸನ್ಸ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಿಮ್ಮಿಬ್ಬರ ಲೆಸನ್ಸ್ ಕಂಪ್ಲೀಟ್ ಆಗುವವರೆಗೂ ರಿಯೂನಿಯನ್ ಆಗೋದಿಲ್ಲ. ಸೊ ಇಲ್ಲಿ ಲೆಟ್ಟಿಂಗ್ ಗೋ ಅನ್ನೋದು ಅಗತ್ಯ. ನೀವು ಡಿವೈನ್ಗೆ ಸರೆಂಡರ್ ಮಾಡಬೇಕು. ಇನ್ನು ಎಲ್ಲವೂ ಡಿವೈನ್ ಕೈಯಲ್ಲಿ ಅಂತ ಅವರಿಗೆ ಸರೆಂಡರ್ ಮಾಡಬೇಕು. ಅದಾದ ನಂತರ ಕನೆಕ್ಷನ್ನಲ್ಲಿ ಚೇಂಜ್ ಕಾಣಿಸ್ಬೋದು.
ನಿಮಗೆ ಈ ಪರ್ಸನ್ ನನ್ನನ್ನು ಇಷ್ಟು ಲವ್ ಮಾಡ್ತಾರೆ ಅಂದಮೇಲೆ ಯಾಕೆ ಅವರಿಂದ ಯಾವುದೇ ಅಪ್ರೋಚ್, ಆ್ಯಕ್ಷನ್ ಅಥವಾ ಮೂಮೆಂಟ್ ಬರ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಅದಕ್ಕೆ ಕಾರಣ ನಿಮ್ಮ ಲೆಸನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋದು. ನಿಮ್ಮ ಸೈಡ್ನಿಂದ ಇನ್ನೂ ಯಾವುದೋ ಒಂದು ವಿಷಯ ಕಂಪ್ಲೀಟ್ ಮಾಡಬೇಕಾಗಿದೆ. ಯೂನಿವರ್ಸ್ ಆ ವಿಷಯವನ್ನು ನಿಮಗೆ ಮತ್ತೆ ಮತ್ತೆ ರಿಮೈಂಡ್ ಮಾಡ್ತಾ ಇದೆ. ನೀವು ಸ್ವಲ್ಪ ಕೂತು ಥಿಂಕ್ ಮಾಡಿ, ನನ್ನ ಯಾವ ಲೆಸನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಯೋಚನೆ ಮಾಡಿ. ಇಲ್ಲಿ ನಿಮ್ಮ ಲೆಸನ್ಸ್ ಅಂದರೆ ಲೆಟ್ಟಿಂಗ್ ಗೋ ಮತ್ತು ಸರೆಂಡರ್. ನೀವು ಲೆಟ್ ಗೋ ಮಾಡಬೇಕು, ಸರೆಂಡರ್ ಮಾಡಬೇಕು, ಥಿಂಗ್ಸನ್ನು ಡಿವೈನ್ ಕೈಗೆ ಒಪ್ಪಿಸ್ಬೇಕು. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಈ ವ್ಯಕ್ತಿಯ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮಿಂದ ತುಂಬ ವಿಷಯಗಳನ್ನು ರಿಸೀವ್ ಮಾಡಿದ್ದಾರೆ. ನೀವು ಇವರಿಗೆ ತುಂಬ ಲವ್ ಮತ್ತು ಕೇರ್ ಕೊಟ್ಟಿದ್ದೀರ. ಈಗ ಅವರು ಆ ಲವ್ ಮತ್ತು ಕೇರನ್ನು ನಿಮಗೆ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಆಗಬೇಕು. ಈ ಪರ್ಸನ್ ಲೈಫ್ನಲ್ಲಿ ಈಗಾಗಲೇ ತುಂಬ ವಿಷಯಗಳು ನಡೀತಾ ಇದೆ. ಅವರ ಅಟೆನ್ಷನನ್ನು ಡಿಮ್ಯಾಂಡ್ ಮಾಡ್ತಾ ಇರುವ ತುಂಬ ಥಿಂಗ್ಸ್ ಇದೆ. ಇದು ಮಾಡಬೇಕು, ಅದು ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ತುಂಬ ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ಬಹುಶಃ ಫೈನಾನ್ಷಿಯಲ್ ವಿಷಯ ಕೂಡ ಲೈಫ್ನಲ್ಲಿ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ಈ ಪರ್ಸನ್ ಮೊದಲಿನಿಂದಲೂ ಫೈನಾನ್ಷಿಯಲಿ ಸ್ಟ್ರಗ್ಲಿಂಗ್ ಮಾಡ್ತಾ ಇರುವ ಪರ್ಸನ್ ಕೂಡ ಆಗಿರ್ಬೋದು. ಕೆರಿಯರ್ನಲ್ಲಿ ಇನ್ನೂ ಫೈನಾನ್ಷಿಯಲಿ ಎಸ್ಟಾಬ್ಲಿಷ್ಡ್ ಆಗಿಲ್ಲದೆ ಇರ್ಬೋದು, ಅಥವಾ ಫೈನಾನ್ಷಿಯಲ್ಗಾಗಿ ಸ್ಟ್ರಗಲ್ ಮಾಡ್ತಾ ಇರ್ಬೋದು. ಸೇಮ್ ಫ್ರೀಕ್ವೆನ್ಸಿ ಎನರ್ಜಿ. ನಿಮ್ಮಿಬ್ಬರ ರಿಯೂನಿಯನ್ ಆಗಬೇಕಾದ್ರೆ ನೀವಿಬ್ಬರು ಸೇಮ್ ವೈಬ್ರೇಷನ್ನಲ್ಲಿ ಇರಬೇಕು. ನಿಮ್ಮ ಪಾರ್ಟ್ನರ್ ನಿಮ್ಮ ಫ್ರೀಕ್ವೆನ್ಸಿಗೆ ಬರಬೇಕು, ಅವರು ನಿಮ್ಮ ಫ್ರೀಕ್ವೆನ್ಸಿಯಲ್ಲಿ ಮ್ಯಾಚ್ ಆಗಬೇಕು. ಹಾಗಾಗಿ ಅವರ ಲೈಫ್ನಲ್ಲಿ ಅವರು ಕಂಪ್ಲೀಟ್ ಮಾಡಬೇಕಾದ ಕೆಲವು ಫೇಸಸ್ ಇದೆ. ಅವು ಕಂಪ್ಲೀಟ್ ಆದ ಮೇಲೆ ನಿಮ್ಮಿಬ್ಬರ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಆಮೇಲೆ ರಿಯೂನಿಯನ್ ಸಾಧ್ಯ. ಸೊ ಡಿವೈನ್ ಟೈಮಿಂಗ್ ಅನ್ನೋದು ಬರುತ್ತೆ. ಬಹಳ ಜನರ ಲೈಫ್ನಲ್ಲಿ ಡಿವೈನ್ ಟೈಮಿಂಗ್ ಹತ್ತಿರದಲ್ಲೇ ಇರ್ಬೋದು ಅನ್ನೋ ಎನರ್ಜಿ ಇದೆ. ಡೆಸ್ಟಿನಿ ಆ್ಯಂಡ್ ಫೈನಲ್ ಡಿಸಿಷನ್ ಎನರ್ಜಿ. ಇಲ್ಲಿ ಡೆಸ್ಟಿನಿ ನಿಮ್ಮ ಕೈಯಲ್ಲಿದೆ. ಇದು ಒಂದು ಬ್ಲ್ಯಾಂಕ್ ಸ್ಲೇಟ್. ಈ ಬ್ಲ್ಯಾಂಕ್ ಸ್ಲೇಟ್ ಮೇಲೆ ನಿಮ್ಮ ಡೆಸ್ಟಿನಿಯನ್ನು ನೀವೇ ರೈಟ್ ಮಾಡ್ತೀರಾ. ಫೈನಲಿ ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ. ನೀವು ಈ ಪರ್ಸನ್ ಜೊತೆ ಇರಬೇಕು ಅಂತ ಬಯಸ್ತೀರಾ ಅಥವಾ ಬೇಡವಾ ಅನ್ನೋದು ನಿಮ್ಮ ಡಿಸಿಷನ್. ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಇಲ್ಲಿವರೆಗೆ ಥಿಂಗ್ಸ್ ಸ್ಟಕ್ ಆಗಿರ್ಬೋದು, ಆದರೆ ಫೈನಲ್ ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ. ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು, ನಿಮ್ಮ ಹತ್ರ ಸಾರಿ ಕೇಳ್ಬೋದು, ಆದರೆ ನೀವು ಅವರನ್ನು ಫರ್ಗಿವ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಟೋಟಲಿ ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ. ಮೇಜರ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ನಿಮ್ಮ ಕನೆಕ್ಷನ್ನಲ್ಲಿ ಈಗ ಒಂದು ಮೇಜರ್ ಚೇಂಜ್, ಮೇಜರ್ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ಒಂದು ಮೇಜರ್ ಟ್ರಾನ್ಸ್ಫರ್ಮೇಷನ್ ಆಗಲಿದೆ. ನಿಮಗೆ ಒಂದು ಬಿಗ್ ಆಫರ್ ಬರ್ಬೋದು. ನೀವು ನಿಮ್ಮ ಲೈಫ್ನಲ್ಲಿ ಬೆಟರ್ ಡಿಸರ್ವ್ ಮಾಡ್ತೀರಾ ಅನ್ನೋದು ಈ ಪರ್ಸನ್ಗೆ ಗೊತ್ತಾಗಿದೆ. ಈಗ ನೀವು ಸ್ಮಾಲ್ ಆಫರ್ ಅಕ್ಸೆಪ್ಟ್ ಮಾಡೋದಿಲ್ಲ. ಮೊದಲು ಅವರ ಸಣ್ಣ ಆಫರ್ಗಳಿಂದ ಹ್ಯಾಪಿ ಆಗ್ತಾ ಇದ್ದೀರಿ. ಈಗ ಹಾಗಿಲ್ಲ. ಅವರ ಸಾರಿ ಅಥವಾ ಎಮೋಷ್ನಲ್ ಮಾತುಗಳಿಂದ ಮಾತ್ರ ನೀವು ಮತ್ತೆ ಮೆಲ್ಟ್ ಆಗೋದಿಲ್ಲ. ನೀವೀಗ ಪ್ರಾಕ್ಟಿಕಲ್ ಮತ್ತು ಲಾಜಿಕಲ್ ಆಗಿ ನಡೀತಾ ಇದ್ದೀರ. ಅದಕ್ಕೆ ಅವರು ನಿಮಗೆ ಸಮಥಿಂಗ್ ಬಿಗ್ ಆಫರ್ ಮಾಡಬೇಕಾಗುತ್ತೆ. ಸೊ ಕಮಿಟ್ಮೆಂಟ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು. ಪ್ಲಾನಿಂಗ್ ಆ್ಯಂಡ್ ಸ್ಟ್ರಾಟಜಿ ಎನರ್ಜಿ. ಈ ಪರ್ಸನ್ ನಿಮ್ಮ ಕಡೆ ಬರಬೇಕು ಅಂತ ಪ್ಲಾನಿಂಗ್ ಇದ್ದಾರೆ, ಸ್ಟ್ರಾಟಜಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಪ್ಲಾನಿಂಗ್ ಮತ್ತು ಸ್ಟ್ರಾಟಜಿ ಇಲ್ಲದೆ ಅವರು ನಿಮ್ಮ ಕಡೆ ಹೇಗೆ ಬರ್ತಾರೆ? ಅವರಿಗೆ ನಿಮ್ಮ ಕಡೆ ಬರೋದಕ್ಕೆ ಒಂದು ಪ್ರಾಪರ್ ಪ್ಲಾನ್ ಬೇಕಾಗಿದೆ. ಥಿಂಗ್ಸ್ ಬೇಗನೆ ಚೇಂಜ್ ಆಗುವ ಎನರ್ಜಿ ಕಾಣ್ತಾ ಇದೆ. ಡಿವೈನ್ ಟೈಮಿಂಗ್ ತುಂಬ ಹತ್ತಿರ ಇದೆ. ಕೆಲವರಿಗೆ ಬೇಗನೆ ಈ ಚೇಂಜ್ ಕಾಣಿಸಬಹುದು. ಹ್ಯಾಪಿ ಎನರ್ಜಿ ಆ್ಯಂಡ್ ಫ್ರೆಶ್ ಸ್ಟಾರ್ಟ್ ಎನರ್ಜಿ. ಈ ಪರ್ಸನ್ ನಿಮಗೆ ಹ್ಯಾಪಿ ಎನರ್ಜಿಯಲ್ಲಿ ಕಾಣ್ತಾ ಇರ್ಬೋದು. ಅವರು ತುಂಬ ಹ್ಯಾಪಿ ಆಗಿರ್ಬೋದು. ಅವರಿಗೆ ನೀವು ಅವರ ಬಗ್ಗೆ ಯಾವುದೇ ಡಿಫ್ರೆನ್ಸ್ ಫೀಲ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಈ ವಿಷಯ ಅವರಿಗೆ ಟ್ರಿಗರ್ ಆಗ್ಬೋದು. ಅವರು ಇನ್ನೂ ಡಿಲೇ ಮಾಡಿದ್ರೆ ನೀವು ಅವರನ್ನು ಸಂಪೂರ್ಣವಾಗಿ ಫರ್ಗೆಟ್ ಮಾಡಿಬಿಡ್ತೀರಾ ಅನ್ನೋ ಫಿಯರ್ ಅವ್ರಿಗೆ ಬರಬಹುದು. ಈ ಪರ್ಸನ್ ನಿಮ್ಮ ಜೊತೆ ಒಂದು ಫ್ರೆಶ್ ನ್ಯೂ ಸ್ಟಾರ್ಟ್ ಬಯಸ್ತಾ ಇದ್ದಾರೆ. ಪಾಸ್ಟ್ನಲ್ಲಿ ಅವರು ನಿಮಗೆ ಫೀಲಿಂಗ್ಸ್ ಮತ್ತು ಕೇರ್ ತೋರಿಸಿದ್ದು ಕೆಲವೊಮ್ಮೆ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಮಾತ್ರ ಆಗಿರ್ಬೋದು. ಈ ಪರ್ಸನ್ ನನ್ನನ್ನು ಲವ್ ಮಾಡ್ತಾರೆ ಅಂತ ಫೀಲ್ ಮಾಡಬೇಕು ನೀವು ಅನ್ನೋ ಕಾರಣಕ್ಕೆ ಅವರು ಹಾಗೆ ಮಾಡಿರ್ಬೋದು. ಆದರೆ ಈಗ ಅವರ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಈಗ ಅವರು ನಿಮ್ಮ ಕಡೆ ಕೇರ್ ಅಥವಾ ಫೀಲಿಂಗ್ಸ್ ತೋರಿಸ್ಬೇಕು ಅಂದರೆ ಅದನ್ನು ಟ್ರೂ ಲೆವೆಲ್ನಲ್ಲಿ ತೋರಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ಈಗ ನಿಮ್ಮ ಕಡೆಗೆ ಟ್ರುತ್ ಮತ್ತು ಆನೆಸ್ಟಾಗಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಬ್ಲಾಕೇಜಸ್ ಕ್ಲಿಯರಿಂಗ್ ಎನರ್ಜಿ. ನಿಮ್ಮ ಕನೆಕ್ಷನ್ನಲ್ಲಿ ಯಾವುದಾದ್ರೂ ಬ್ಲಾಕೇಜಸ್, ಯಾವುದಾದ್ರೂ ಸಿಚುವೇಶನ್ ಇದ್ದರೆ ಅದು ರಿಮೂವ್ ಆಗುವ ಎನರ್ಜಿ ಇದೆ. ನಿಮ್ಮ ಕನೆಕ್ಷನ್ನಿಂದ ನೆಗೆಟಿವ್ ಎನರ್ಜಿ ಅನ್ನೋದು ರಿಲೀಸ್ ಆಗುತ್ತೆ. ಇದರಿಂದ ನೀವು ಒಂದು ಮಿರಾಕಲನ್ನು ನೋಡ್ಬೋದು. ಸೊ ಯಾವುದೋ ಒಂದು ಸಿಚುವೇಶನ್ಗಾಗಿ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಆ ಸಿಚುವೇಶನ್ನಿಂದ ಹೊರಗಡೆ ಬರುವ ಎನರ್ಜಿ ಇದೆ. ಇಂಟ್ಯೂಷನ್ ಆ್ಯಂಡ್ ಗೈಡೆನ್ಸ್ ಎನರ್ಜಿ. ಇಲ್ಲಿ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡ್ಬೋದು. ರಿಯೂನಿಯನ್ ಆಗುವ ಟೈಮ್ ಬಂದಾಗ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡುತ್ತೆ. ನಿಮಗೆ ಇಂಟ್ಯೂಷನ್ ನಿಮಗೆ ಏನು ಹೇಳುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು.
ಡಿಮ್ಯಾಂಡಿಂಗ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಎನರ್ಜಿ. ಬಹುಶಃ ನೀವು ಈ ಪರ್ಸನ್ನಿಂದ ಕೆಲವು ಡಿಮ್ಯಾಂಡ್ಸ್ ಮಾಡಿರಬಹುದು. ಅವರು ನಿಮ್ಮ ಡಿಮ್ಯಾಂಡ್ಸ್ ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಫೀಲ್ ಮಾಡಿಸಿರ್ಬೋದು. ನಿಮ್ಮ ಡಿಮ್ಯಾಂಡ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ ಅವರಿಗೆ ತುಂಬ ಹೈಯಾಗಿ ಕಾಣಿಸಿರ್ಬೋದು. ಆದರೆ ಈಗ ಅವರು ನಿಮ್ಮ ಡಿಮ್ಯಾಂಡ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡೋದಕ್ಕೆ ರೆಡಿ ಆಗುವ ಎನರ್ಜಿಯಲ್ಲಿದ್ದಾರೆ. ಈಗೋ ಆ್ಯಂಡ್ ಇನ್ಸೆಕ್ಯೂರಿಟಿ ಎನರ್ಜಿ. ಇವರು ಎಷ್ಟೇ ಈಗೋ ಇರುವ ಪರ್ಸನ್ ಆಗಿದ್ರೂ ಕೂಡ ಪ್ರೆಸೆಂಟ್ ಟೈಮಲ್ಲಿ ಅವರ ಈಗೋ ಕೂಡ ಬ್ರೇಕ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಏನು ಶೋ ಮಾಡ್ತಾ ಇದ್ದಾರೆ ಅನ್ನೋದು ನಿಜ ಆಗಿರದೇ ಇರ್ಬೋದು. ನಿಮ್ಮ ಲುಕ್ಸ್ ನೋಡಿ ಅವರು ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಬಹುಶಃ ನೀವು ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಅಥವಾ ಎಕ್ಸ್ಟ್ರೀಮ್ಲಿ ಹ್ಯಾಂಡ್ಸಮ್ ಆಗಿ ಅವರಿಗೆ ಕಾಣ್ತಾ ಇದ್ದೀರಾ. ನಿಮ್ಮ ಲುಕ್ಸ್ನಿಂದ ಅವರು ಇನ್ಸೆಕ್ಯೂರ್ ಆಗ್ತಾ ಇದ್ದಾರೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.